ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ತಮಿಳುನಾಡು ಪಾಲಿಟಿಕ್ಸ್ಗೆ ಕರೂರು ಕಾಲ್ತುಳಿತದಿಂದಲೇ ಟ್ವಿಸ್ಟ್. ವಿಜಯ್ ವಿರುದ್ಧ ಷಡ್ಯಂತರವ, ರಾಜಕೀಯ ಜೀವನಕ್ಕೆ ಬೂಸ್ಟ್ ಸಿಕ್ತ. ದ್ರಾವಿಡ ನಾಡಿನ ರಾಜಕೀಯ ಬದಲಾಯಿಸುತ್ತಾ ಈ ಮಹಾದುರಂತ. ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಹಾದಿಯಲ್ಲಿ ತಳಪತಿ ಹೆಜ್ಜೆ. ಇದೇ ಈ ಹೊತ್ತಿನ ವಿಶೇಷ ವಿಜಯ ಪಥ. ತಮಿಳುನಾಡಿನ ಕರೂರಿನಲ್ಲಿ ತಮಿಳಿಗ ವೆಟ್ರಿ ಕಳಗಂ ಸ್ಥಾಪಕ ನಟ ವಿಜಯ್ ನಡೆಸಿದ್ದ ರ್ಯಾಲಿ ವೇಳೆ ಮಹಾ ದುರಂತ ಸಂಭವಿಸಿದೆ. ಇದು ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿಯೇ ಮಾತ್ರವಲ್ಲ, ಭಾರತದ ರಾಜಕೀಯ ಇತಿಹಾಸದಲ್ಲಿ ನಡೆದಿರೋ ಅತಿ ದೊಡ್ಡ ದುರಂತಗಳಲ್ಲಿ ಒಂದಾಗಿದೆ. ಇದೇ ಕಾಲ್ತುಳಿತ ದುರಂತ ತಮಿಳುನಾಡು ರಾಜಕೀಯಕ್ಕೆ ತಿರುವು ನೀಡೋ ಮುನ್ಸೂಚನೆ ನೀಡಿದೆ. ಜೊತೆಗೆ ವಿಜಯ್ ರಾಜಕೀಯ ಜೀವನಕ್ಕೂ ಟ್ವಿಸ್ಟ್ ನೀಡೋ ಸಾಧ್ಯತೆ ಇದೆ. ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೆಪ್ಟೆಂಬರ್ 27, 2025 ಶನಿವಾರ ತಮಿಳುನಾಡು ರಾಜಕೀಯ ಇತಿಹಾಸದಲ್ಲಿಯೇ ಮಾತ್ರವಲ್ಲ, ಭಾರತದ ರಾಜಕೀಯ ಇತಿಹಾಸದಲ್ಲಿ ಮರೆಯಲಾರದ ಕರಾಳ ದಿನವಾಗಿ ಉಳಿದು ಹೋಗುತ್ತದೆ. ಇದಕ್ಕೆ ಕಾರಣ ತಮಿಳುನಾಡಿನ ಕರೂರಿನಲ್ಲಿ ನಡೆದಿರೋ ಕಾಲ್ತುಳಿತ. ಕಾಲ್ತುಳಿತಕ್ಕೂ ರಾಜಕೀಯಕ್ಕೂ ಏನು ಸಂಬಂಧ ಅಂತ ನೀವು ಯೋಚಿಸ್ತಿರಬಹುದು. ಈ ಕಾಲ್ತುಳಿತಕ್ಕೆ ಮೂಲ ಕಾರಣವೇ ರಾಜಕೀಯ ರ್ಯಾಲಿ. ತಮಿಳಿಗ ವೆಟ್ರಿ ಕಳಗಂ ಅಥವಾ ಟಿವಿಕೆ ರಾಜಕೀಯ ಸಭೆಯಲ್ಲಿ ನಡೆದಿರೋ ಕಾಲ್ತುಳಿತ ತಮಿಳುನಾಡು ರಾಜಕೀಯಕ್ಕೆ ರಣರೋಚಕ ತಿರುವು ನೀಡುವ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ. ಸಿನಿಮಾ ಬಿಟ್ಟು ಫುಲ್ ಟೈಮ್ ರಾಜಕೀಯಕ್ಕೆ ತಳಪತಿ ಎಂಟ್ರಿ. ಕಾಲ್ತುಳಿತದ ಮಹಾ ದುರಂತದಿಂದ ದೇಶದಾದ್ಯಂತ ಸಂಚಲನ. ಫೆಬ್ರವರಿಯಲ್ಲಿ ತಮಿಳು ಸಿನಿಮಾ ಪ್ರಿಯರ ನೆಚ್ಚಿನ ತಳಪತಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಡುವುದಾಗಿ ಘೋಷಣೆ ಮಾಡಿದ್ರು. ಜೊತೆಗೆ ತಮ್ಮ ಪಕ್ಷದ ಹೆಸರನ್ನ ಕೂಡ ಪ್ರಕಟಿಸಿದ್ರು. ತಮಿಳಿಗ ವೆಟ್ರಿ ಕಳಗಂ ಅನ್ನೋದು ಅದರ ಹೆಸರಾಗಿತ್ತು. ಇಷ್ಟೊತ್ತಿಗೆ ತಮಿಳುನಾಡಿನಲ್ಲಿ ಬಿಜೆಪಿಯ ನೂತನ ತಾರೆ ಕುಪ್ಪುಸ್ವಾಮಿ ಅಣ್ಣಾಮಲೈ ಸಂಚಲನ ಮೂಡಿಸಿದ್ರು. ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ನೆಲೆ ಕಂಡುಕೊಳ್ಳೋ ನಿರೀಕ್ಷೆ ಮೂಡಿಸಿತ್ತು. ಇಂತಹ ಹೊತ್ತಲ್ಲಿ ವಿಜಯ್ ರಾಜಕೀಯ ಎಂಟ್ರಿ ಮಾಡಿದ್ರು. ತಳಪತಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದನ್ನ ಬಹುತೇಕ ಎಲ್ಲ ಪಕ್ಷಗಳ ನಾಯಕರು ಸ್ವಾಗತಿಸಿದ್ರು. ಆದರೆ ವಿಜಯ್ ಒಬ್ಬ ಸೀರಿಯಸ್ ಪೊಲಿಟಿಷಿಯನ್ ಅಂತ ಒಪ್ಪಲು ಯಾರೂ ಸಿದ್ಧರಿರಲಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ರಾಜಕೀಯ ಪಕ್ಷಗಳ ನಾಯಕರು ಇದನ್ನ ಬಹಿರಂಗವಾಗಿಯೇ ಹೇಳಿದ್ದಾರೆ. ವಿಜಯ್ ಒಬ್ಬ ಸಿನಿಮಾ ಸ್ಟಾರ್, ಅವರೊಬ್ಬ ಪಾರ್ಟ್ ಟೈಮ್ ಪೊಲಿಟಿಷಿಯನ್, ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದು ಬೇಕಿಲ್ಲ ಅಂತ ಹೇಳಿಕೊಂಡು ಓಡಾಡಿದ್ರು. ಆದರೆ ಕರೂರು ಕಾಲ್ತುಳಿತ ಪ್ರಕರಣದ ಬಳಿಕ ವಿಜಯ್ ಜೀವನಕ್ಕೆ ರಣರೋಚಕ ತಿರುವು ಸಿಗೋ ಸಾಧ್ಯತೆ ಇದೆ. ಸಿನಿಮಾ ಬಿಟ್ಟು ಫುಲ್ ಟೈಮ್ ರಾಜಕೀಯಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆಗಳು ಹೆಚ್ಚಿವೆ. ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬಳಿಕ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೆಚ್ಚು ಸದ್ದು ಮಾಡೇ ಇರಲಿಲ್ಲ. ಕೆಲವು ಸಂದರ್ಭಗಳನ್ನು ಹೊರತುಪಡಿಸಿದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ವಿಜಯ್ ಆಗಲಿ ಅವರ ತಮಿಳಿಗ ವೆಟ್ರಿ ಕಳಗಂ ಹೆಚ್ಚು ಸುದ್ದಿಯಾಗಿರಲಿಲ್ಲ. ಆದರೆ ಕರೂರು ಕಾಲ್ತುಳಿತ ಪ್ರಕರಣದ ಬಳಿಕ ವಿಜಯ್ ದೇಶದಾದ್ಯಂತ ಸಂಚಲನ ಮೂಡಿಸಿದ್ದಾರೆ. ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗ ತಮಿಳುನಾಡು ರಾಜಕಾರಣಿಗಳು ಮಾತ್ರ ಪ್ರತಿಕ್ರಿಯೆ ನೀಡಿದ್ರು. ರಾಷ್ಟ್ರೀಯ ಮಟ್ಟದ ರಾಜಕಾರಣಿಗಳು ಅದನ್ನ ದೊಡ್ಡದಾಗಿ ಸ್ವೀಕರಿಸಿರಲಿಲ್ಲ. ಆದರೆ ಕರೂರು ಕಾಲ್ತುಳಿತ ಪ್ರಕರಣದ ಕುರಿತು ಸ್ವತಃ ಪ್ರಧಾನಿ ಮೋದಿ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ವಿಜಯ್ ದೇಶದಾದ್ಯಂತ ಸದ್ದು ಮಾಡಲು ಶುರು ಮಾಡಿದ್ದಾರೆ. ಕರೂರು ಕಾಲ್ತುಳಿತದ ಬಳಿಕ ಚೆನ್ನೈಗೆ ಹಾರಿದ ವಿಜಯ್. ಘಟನೆ ಬಗ್ಗೆ ಗೊತ್ತಾಗುತ್ತಿದ್ದಂತೆ ಕರೂರಿಗೆ ಸ್ಟಾಲಿನ್ ಎಂಟ್ರಿ.
ಕಳೆದ ಕೆಲ ದಿನಗಳ ಹಿಂದಷ್ಟೇ ನಟ ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮ್ಮ ತಮಿಳಿಗ ವೆಟ್ರಿ ಕಳಗಂ ಪಕ್ಷವನ್ನ ಬಲಗೊಳಿಸಲು ರಾಜ್ಯ ಪ್ರವಾಸ ಆರಂಭಿಸಿದ್ರು. ತಿರುಚರಾಪಳ್ಳಿಯ ಅರಿಯಲೂರಿನಿಂದ ಆರಂಭವಾಗಿದ್ದ ರಾಜ್ಯ ಪ್ರವಾಸದ ಪ್ರಯುಕ್ತ ಪ್ರತಿ ಶನಿವಾರದಂದು ಜೋಸೆಫ್ ವಿಜಯ್ ಚಂದ್ರಶೇಖರ್ ರ್ಯಾಲಿಗಳನ್ನು ನಿರ್ವಹಿಸಿದ್ದಾರೆ. ವಿಜಯ್ ರಾಜ್ಯ ಪ್ರವಾಸ ಆರಂಭವಾದ ದಿನವೇ ದೊಡ್ಡ ದುರಂತ ಸಂಭವಿಸಬೇಕಿತ್ತು. ಆದರೆ ಜನರ ಸಮಯ ಪ್ರಜ್ಞೆಯಿಂದ ದುರಂತ ತಪ್ಪಿತ್ತು. ಈ ಕುರಿತು ಮದ್ರಾಸ್ ಹೈಕೋರ್ಟ್ ಕೂಡ ಗರಂ ಆಗಿತ್ತು. ಬಳಿಕ ಎಚ್ಚೆತ್ತಿದ್ದ ಟಿವಿಕೆ ನಾಯಕರು ಕೆಲ ನಿಯಮಗಳನ್ನು ರೂಪಿಸಿದ್ರು. ಅರಿಯಲೂರು ಬಳಿಕ ತಿರುವರೂರು ಜಿಲ್ಲೆಯ ನಾಗಪಟ್ನಂ ದುರಂತ ತಪ್ಪಿತ್ತು. ಆದರೆ ಕರೂರು ಜಿಲ್ಲೆಯಲ್ಲಿ ಹಲವರು ನಿರೀಕ್ಷಿಸಿದ್ದ ದುರಂತ ಸಂಭವಿಸಿದೆ. ಕರೂರಿನಲ್ಲಿ ನಡೆದ ರ್ಯಾಲಿ ವೇಳೆ ವಿಜಯ್ ಮಾತನಾಡಲು ಆರಂಭಿಸಿದ್ರು. ಅವರು ಮಾತನಾಡಲು ಶುರು ಮಾಡಿದ ಕೇವಲ 5 ರಿಂದ 10 ನಿಮಿಷಕ್ಕೆ ಕಾಲ್ತುಳಿತ ಸಂಭವಿಸಿ ಸುಮಾರು 40 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ರ್ಯಾಲಿಯಲ್ಲಿ ಏನು ಅವಘಡ ಸಂಭವಿಸಿದೆ ಅಂತ ಗೊತ್ತಾಗುತ್ತಿದ್ದಂತೆ ಜೋಸೆಫ್ ವಿಜಯ್ ತಿರುಚಿ ವಿಮಾನ ನಿಲ್ದಾಣದಿಂದ ಧಾವಿಸಿದ್ರು. ಅಲ್ಲಿಂದ ನೇರವಾಗಿ ಖಾಸಗಿ ವಿಮಾನದಲ್ಲಿ ಚೆನ್ನೈಗೆ ಆಗಮಿಸಿ ತಮ್ಮ ನಿವಾಸ ತಲುಪಿದ್ರು. ಘಟನೆಯ ತೀವ್ರತೆ ತಿಳಿದ ಬಳಿಕ ಗಾಯಾಳುಗಳನ್ನ ಭೇಟಿ ಮಾಡಿ ಕನಿಷ್ಠ ಸಾಂತ್ವನ ಹೇಳಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಇಂಥ ಅವಕಾಶಕ್ಕಾಗಿ ಕಾದು ಕುಳಿತಿದ್ದ ತಮಿಳುನಾಡು ಸಿಎಂ ಮುತ್ತುವೇಲ್ ಕರುಣಾನಿಧಿ ಸ್ಟಾಲಿನ್ ನೇರವಾಗಿ ಕರೂರಿಗೆ ಆಗಮಿಸಿದ್ರು. ಘಟನೆಯಲ್ಲಿ ಮೃತಪಟ್ಟವರಿಗೆ ನಮನ ಸಲ್ಲಿಸಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿ ಪೊಲಿಟಿಕಲ್ ಮೈಲೇಜ್ ಗಳಿಸಲು ಪ್ರಯತ್ನಿಸಿದ್ರು. ವಿಜಯ್ ಬೆನ್ನಿಗೆ ನಿಂತ ಬಿಜೆಪಿ ನಾಯಕ ಕೆ ಅಣ್ಣಾಮಲೈ. ಘಟನೆಗೆ ರಾಜ್ಯ ಸರ್ಕಾರವೇ ಕಾರಣ ಎಂದ ಅಣ್ಣಾಮಲೈ. ಬಿಜೆಪಿ ನಾಯಕ ಕುಪ್ಪುಸ್ವಾಮಿ ಅಣ್ಣಾಮಲೈ ಟಿವಿಕೆ ನಾಯಕ ವಿಜಯ್ ವಿರುದ್ಧ ಕಟು ಟೀಕೆಗಳನ್ನ ಮಾಡ್ತಿದ್ರು. ಅವರ ಪಕ್ಷದ ಸಿದ್ಧಾಂತ ಘೋಷಣೆ ಮಾಡಿದಾಗಲೂ ವಿಜಯ್ ವಿರುದ್ಧ ಟೀಕೆಗಳ ಸುರಿಮಳೆ ಸುರಿಸಿದ್ರು. ಆದರೆ ಕರೂರಿನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದಲ್ಲಿ ಅಚ್ಚರಿ ಅನ್ನೋ ರೀತಿ ವಿಜಯ್ ಬೆನ್ನಿಗೆ ನಿಂತಿದ್ದಾರೆ. ಅಣ್ಣಾಮಲೈ ಮಾಜಿ ಪೊಲೀಸ್ ಅಧಿಕಾರಿಯಾಗಿದ್ದಾರೆ. ಹೀಗಾಗಿ ಅವರು ವಿಜಯ್ ಬೆಂಬಲಿಸಿರುವುದು ಕುತೂಹಲ ಮೂಡಿಸಿದೆ. ಅಲ್ಲದೆ ಕರೂರು ಘಟನೆಗೆ ನೇರವಾಗಿ ರಾಜ್ಯ ಸರ್ಕಾರವೇ ಕಾರಣ ಅಂತ ಅಣ್ಣಾಮಲೈ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ದ್ರಾವಿಡ ಮುನ್ನೇತ್ರ ಕಳಗಂ ತಮ್ಮ ಪಕ್ಷದ ಕಾರ್ಯಕ್ರಮಕ್ಕೆ ಒಂದು ಇಡೀ ಜಿಲ್ಲೆಯ ಪೊಲೀಸರ ಭದ್ರತೆಗೆ ನಿಯೋಜಿಸುತ್ತೆ. ಅದೇ ವಿಪಕ್ಷಗಳು ನಡೆಸುವ ಕಾರ್ಯಕ್ರಮಗಳಿಗೆ ಸೂಕ್ತ ಭದ್ರತೆ ನೀಡುವಲ್ಲಿ ವಿಫಲವಾಗಿದೆ. ಕರೂರಿನಲ್ಲಿ ಎಷ್ಟು ಜನ ಬರಬಹುದು ಅಂತ ಪೊಲೀಸರಿಗೆ ಒಂದು ಅಂದಾಜು ಇರಬೇಕಿತ್ತು. ಈ ಘಟನೆಗೆ ಭದ್ರತಾ ವೈಫಲ್ಯವೇ ಕಾರಣ ಅಂತ ಹೇಳಿದ್ದಾರೆ. ಆದರೆ ವಿಜಯ್ ವಿರುದ್ಧ ಟೀಕೆ ಮಾತ್ರ ಮಾಡಿಲ್ಲ. ಈ ಮೂಲಕ ಟಿವಿಕೆಗೆ ಎನ್ಡಿಎ ಬಾಗಿಲು ತೆರೆದಿದೆ ಅನ್ನೋ ಸಂದೇಶ ರವಾನಿಸಿದರ ಅನ್ನೋ ಪ್ರಶ್ನೆ ಈಗ ಎದ್ದಿದೆ. ಕರೂರಿನಲ್ಲಿ ನಡೆದಿರೋ ಕಾಲ್ತುಳಿತ ಪ್ರಕರಣ ತಮಿಳುನಾಡು ರಾಜಕೀಯಕ್ಕೆ ದೊಡ್ಡ ತಿರುವು ನೀಡಬಹುದು. ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ಜಯಲಲಿತಾ ಮತ್ತು ಕರುಣಾನಿಧಿ ನಿಧನದ ಬಳಿಕ ತಮಿಳುನಾಡಿನಲ್ಲಿ ರಾಜಕೀಯ ನಿರ್ವಾತ ಸೃಷ್ಟಿಯಾಗಿದೆ. ತಮಿಳಿಗರ ಪಾಲಿನ ಅಮ್ಮ ಪುರುಚಿ ತಲೈವಿ ಜಯಲಲಿತಾ, ತಮಿಳರ ಪಾಲಿನ ಕಲೈಗ್ನ ಕರುಣಾನಿಧಿಯಿಂದ ತೆರವಾದ ತಲೈವಾ ಸ್ಥಾನ ಖಾಲಿಯಾಗಿದೆ. ವಿಜಯ್ ಆ ಸ್ಥಾನವನ್ನು ತುಂಬೋ ನಿರೀಕ್ಷೆ ಮೂಡಿಸಿದ್ದಾರೆ. ಕರೂರಿನಲ್ಲಿ ನಡೆದಿರೋ ಕಾಲ್ತುಳಿತ ಪ್ರಕರಣ ತಮಿಳುನಾಡು ರಾಜಕೀಯಕ್ಕೆ ತಿರುವು ನೀಡಲಿದೆ ಅನ್ನೋದನ್ನ ಯಾರೂ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ತಮಿಳರ ಅಮ್ಮ ಜಯಲಲಿತಾ, ಕಲೈಗ್ನ ಕರುಣಾನಿಧಿ ನಿಧನದ ಬಳಿಕ ತಮಿಳುನಾಡಿನಲ್ಲಿ ನಾಯಕತ್ವ ನಿರ್ವಾತ ಸೃಷ್ಟಿಯಾಗಿದೆ. ಈ ನಿರ್ವಾತವನ್ನ ಜೋಸೆಫ್ ವಿಜಯ್ ತುಂಬುತ್ತಾರೆ ಅಂತ ಭಾವಿಸಿದ್ರು. ಇದರ ನಡುವೆ ಈ ದುರಂತ ನಡೆದಿದ್ದು ದ್ರಾವಿಡ ರಾಜಕೀಯಕ್ಕೆ ರಣರೋಚಕ ಟ್ವಿಸ್ಟ್ ನೀಡಿದೆ. ಅದರ
ತಮಿಳುನಾಡು ರಾಜಕೀಯ ಎರಡು ಒಂದಕ್ಕೊಂದು ಸಮ್ಮಿಳಿತವಾಗಲಿದೆ. ಇದುವರೆಗೆ ನಡೀತಿದ್ದ ರಾಜಕೀಯ ಚದುರಂಗದಲ್ಲಿ ವಿಜಯ್ ಬ್ಲಾಕ್ ಬಾಸ್ಟರ್ ಆಟವನ್ನೇ ಆಡ್ತಿದ್ರು. ಇದು ಎಲ್ಲೋ ಒಂದು ಕಡೆ ತಮಿಳುನಾಡು ಸಿಎಂ MK ಸ್ಟಾಲಿನ್ಗೆ ಹಿನ್ನಡೆ ಉಂಟು ಮಾಡಿತ್ತು. ಜೊತೆಗೆ ಅಧಿಕಾರ ಕಳೆದುಕೊಳ್ಳೋ ಭಯ ಕೂಡ ಶುರುವಾಗಿತ್ತು. ಇದರ ನಡುವೆ ಕರೂರು ಕಾಲ್ತುಳಿತ ದುರಂತ ಪ್ರಕರಣ ಸ್ಟಾಲಿನ್ಗೆ ಮೇಲುಗೈ ಸಾಧಿಸಲು ಅತ್ಯುತ್ತಮ ಅವಕಾಶ ಒದಗಿಸಿದೆ. ಇದನ್ನ ಅವರು ಎರಡೂ ಕೈಗಳಿಂದ ಬಾಚಿ ತಬ್ಬಿಕೊಂಡಿದ್ದಾರೆ. ಆದರೆ ಇದು ತಾತ್ಕಾಲಿಕ ಅಂತ ದ್ರಾವಿಡ ನಾಡಿನ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಒಡೆದ ಮನೆ AIADMK ನಾಯಕತ್ವ ಕೊರತೆಯೇ ವಿಜಯ್ಗೆ ವರ. ತಮಿಳುನಾಡಿನ ರಣರೋಚಕ ರಾಜಕಾರಣದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದವರು ಅಂದ್ರೆ ಅದು CN ಅಣ್ಣಾದೊರೈ, MG ರಾಮಚಂದ್ರನ್, ಮುತ್ತುವೇಲ್ ಕರುಣಾನಿಧಿ, ಜಯಲಲಿತಾ ಎಲ್ಲರೂ ತಮಿಳುನಾಡಿನ CM ಆಗಿದ್ರು. ಇವರೆಲ್ಲರಿಗೂ ಇರೋ ಕಾಮನ್ ಲಿಂಕ್ ಅಂದ್ರೆ ಅದು ಸಿನಿಮಾ ಹಿನ್ನೆಲೆ. ತಮಿಳುನಾಡಿನ ಮ್ಯಾಟ್ನಿ ಐಡಲ್ಗಳು CM ಸ್ಥಾನಕ್ಕೆ ಏರಿ ತಮಿಳು ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದು ಹೋಗಿದ್ದಾರೆ. ಅಣ್ಣಾ ಮತ್ತು MGR ಬಳಿಕ ತಮಿಳುನಾಡಿನ ರಾಜಕೀಯದಲ್ಲಿ ಮಿಂಚಿದ ಅತಿ ದೊಡ್ಡ ಸ್ಟಾರ್ಗಳು ಅಂದ್ರೆ ಅದು ತಮಿಳರ ಪಾಲಿನ ಪುರುಚಿ ತಲೈವಿ ಅಮ್ಮ ಜಯಲಲಿತಾ ಮತ್ತು ಕಲೈಗ್ನರ್ M ಕರುಣಾನಿಧಿ. ADMKಗೆ ಪ್ರಬಲ ಕಾರ್ಯಕರ್ತರ ಪಡೆಯಿದೆ. ಆದರೆ ಆ ಕಾರ್ಯಕರ್ತರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗೋ ಲೀಡರ್ ಇಲ್ಲ. AIADMK ಕತೆ ಮನೆಯೊಂದು ಮೂರು ಬಾಗಿಲು ಆಗಿದೆ. ಪಳನಿಸ್ವಾಮಿ ಒಂದು ಕಡೆ, ಪನ್ನೀರ್ ಸೆಲ್ವಂ ಇನ್ನೊಂದು ಕಡೆ, TTV ದಿನಕರನ್ ಇನ್ನೊಂದೆಡೆ ಆಗಿದೆ. ಈ ನಾಯಕತ್ವ ನಿರ್ವಾತವೇ ವಿಜಯ್ಗೆ ವರವಾಗಿ ಪರಿಣಮಿಸಿದೆ. ಮೂರ್ತಿ ಪೂಜೆಗೆ ಅಂತ್ಯ ಹಾಡಿದ್ದ ಹಿರಿಯ ನಾಯಕ ಪೆರಿಯಾರ್. ಮೂರ್ತಿ ಪೂಜೆ ಬದಲು ವ್ಯಕ್ತಿ ಪೂಜೆ ಆರಂಭಿಸಿದರು ತಮಿಳರು. EV ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ತಮಿಳುನಾಡಿನಲ್ಲಿ ದ್ರಾವಿಡ ರಾಜಕೀಯಕ್ಕೆ ನಾಂದಿ ಹಾಡಿದ ನಾಯಕ. ತಮಿಳುನಾಡಿನಲ್ಲಿ ಪೆರಿಯಾರ್ ಗೊತ್ತಿಲ್ಲದವರೇ ಇಲ್ಲ. 1930ರ ದಶಕದ ಮಧ್ಯಭಾಗದಲ್ಲಿ ಪೆರಿಯಾರ್ ಮೂರ್ತಿ ಪೂಜೆ ವಿರೋಧಿ ಆಂದೋಲನ ನಡೆಸಿದ್ರು. ಈ ಮೂಲಕ ತಮಿಳುನಾಡಿನಲ್ಲಿ ಮೂರ್ತಿ ಪೂಜೆಯನ್ನ ಸಂಪೂರ್ಣವಾಗಿ ನಿವಾರಿಸಲು ಪ್ರಯತ್ನಿಸಿದ್ರು. ಪೆರಿಯಾರ್ ನೀಡಿದ್ದ ಕರೆಯಂತೆ ತಮಿಳರು ಮೂರ್ತಿ ಪೂಜೆ ನಿಲ್ಲಿಸಿದ್ರು. ಆದರೆ ಅವರಲ್ಲಿದ್ದ ಭಕ್ತಿ ಭಾವ ವ್ಯಕ್ತಿ ಪೂಜೆಗೆ ಪ್ರಚೋದನೆ ನೀಡಿತು. ಹೀಗಾಗಿಯೇ ಅಣ್ಣಾದೊರೈ, MGR, ಕರುಣಾನಿಧಿ, ಜಯಲಲಿತಾ ರೀಲ್ನಲ್ಲಿ ಮಾತ್ರವೇ ಅಲ್ಲ ರಿಯಲ್ನಲ್ಲೂ ನಾಯಕರಾಗಿ ಮೆರೆದ್ರು. ಇದು ಈಗಲೂ ತಮಿಳರ ರಕ್ತದಲ್ಲಿ ಹರಿತಿದೆ. ದುರಂತದ ಬಳಿಕ ಐ ಸ್ಟ್ಯಾಂಡ್ ವಿತ್ ವಿಜಯ್ ಟ್ರೆಂಡ್ ಆರಂಭಿಸಿದ ಥಳಪತಿ ವಿಜಯ್ ಅಭಿಮಾನಿಗಳು.
ಶನಿವಾರ ಕರೂರಿನಲ್ಲಿ ದುರಂತ ನಡೆದ ಬಳಿಕ ಎಐಎಡಿಎಂಕೆ ನಾಯಕರು ವಿಜಯ್ ವಿರುದ್ಧ ಬೆಂಕಿ ಉಂಡೆಗಳನ್ನು ಉಗುಳಿದ್ದಾರೆ. ರಾಜ್ಯದಲ್ಲಿ ಹಲವಾರು ಪಕ್ಷಗಳು ರ್ಯಾಲಿಗಳನ್ನು ನಡೆಸಿವೆ. ಆಗ ಎಲ್ಲೂ ಈ ರೀತಿಯ ದುರಂತ ನಡೆದಿಲ್ಲ. ಆದರೆ ವಿಜಯ್ ರ್ಯಾಲಿಯಲ್ಲಿ ದೊಡ್ಡ ದುರಂತ ನಡೆದಿದೆ ಅಂತ ಟೀಕೆಗಳ ಸುರಿಮಳೆ ಸುರಿದಿದ್ರು. ಇದರಿಂದ ಕಂಗೆಟ್ಟ ವಿಜಯ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಐ ಸ್ಟ್ಯಾಂಡ್ ವಿತ್ ವಿಜಯ್ ಟ್ರೆಂಡ್ಗೆ ಆರಂಭಿಸಿದ್ರು. ಈ ಮೂಲಕ ವಿಜಯ್ ಬೆನ್ನಿಗೆ ನಿಲ್ಲೋ ಕೆಲಸ ಮಾಡ್ತಿದ್ದಾರೆ. ಹೇಳಬೇಕು ಅಂದ್ರೆ ವಿಜಯ್ಗೆ ತಳಪತಿ ಅನ್ನೋ ಬಿರುದು ಬಂದಿದ್ದೇ ಜಯಲಲಿತಾ ನಿಧನದ ಬಳಿಕ. ಇದಕ್ಕೂ ಮೊದಲು ಅವರು ಇಳೆಯ ತಳಪತಿ ಅಂತ ಕರೆಸಿಕೊಳ್ತಿದ್ರು. ಅಂದ್ರೆ ಯುವ ದಂಡನಾಯಕ ಅಂತ ಕರೆಯಲಾಗಿತ್ತು. ಜಯ ನಿಧನದ ಬಳಿಕ ತಳಪತಿ ಅಂದ್ರೆ ದಂಡನಾಯಕ ಅನ್ನೋ ಬಿರುದು ಪಡೆದುಕೊಂಡ್ರು. ವಿಜಯ್ಗೆ ಕೆಟ್ಟ ಹೆಸರು ತರಲು ಡಿಎಂಕೆ ಮಾಡಿತ ಷಡ್ಯಂತರ. ಪಳನಿಸ್ವಾಮಿ ಬಳಿಕ ಟಾರ್ಗೆಟ್ ಆದ್ರ ತಳಪತಿ ವಿಜಯ್. ಕರೂರು ಕಾಲ್ತುಳಿತ ದುರಂತಕ್ಕೆ ಡಿಎಂಕೆ ಷಡ್ಯಂತರವೇ ಕಾರಣವಾಯ್ತಾ ಅನ್ನೋ ಅನುಮಾನ ಕಾಡತೊಡಗಿದೆ. ಯಾಕಂದ್ರೆ ಡಿಎಂಕೆ ಪಕ್ಷದ ಕಾರ್ಯಕ್ರಮಗಳಿಗೆ ಯಾವುದೇ ತೊಡಕಿಲ್ಲದಂತೆ ಭದ್ರತೆ ನೀಡಲಾಗುವುದು. ಆಸ್ಪತ್ರೆ ಸೇರ್ತೀರಿ ಹುಷಾರಂತ ಎಚ್ಚರಿಕೆ ಕೊಟ್ಟಿದ್ರು. இது மாதிரி 1000 ஆம்புலன்ஸ் விட்டாலும் மக்கள் மனதை மாற்ற முடியாது. நான் ஒவ்வொரு கூட்டத்திலையும் பாக்குறேன், கிட்டத்தட்ட ஒரு 20-30 கூட்டத்துல இது மாதிரி ஆம்புலன்ஸ் விடுறது, வேணா கூட்டத்துல கலாட்டா பண்றது. இந்த அரசாங்கம் ஒரு கேவலமான அரசாங்கம். தில்லு திராணி தெம்பு இருந்தா அரசியல் எடுத்து பார்க்கணும். மக்கள் குழுமி இருக்கிற கூட்டத்தில் விட்டு மக்களுக்கு ஒரு கஷ்டத்தை உண்டாக்கி இதில் ஏதாவது மக்கள் அடிபட்டது யார் பொறுப்பு? ವಿಜಯ್ ವಿರುದ್ಧ ದುರಂತದ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ. ಕಾಲ್ತುಳಿತ ದುರಂತದಿಂದ ವಿಜಯ್ಗೆ ಡ್ಯಾಮೇಜ್ ಫಿಕ್ಸ್. ಕಾಲ್ತುಳಿತ ದುರಂತವನ್ನ ವಿಪಕ್ಷಗಳು ಹೇಗೆ ಉಪಯೋಗಿಸಿಕೊಳ್ಳಲಿವೆ? ಇದರಿಂದ ವಿಜಯ್ಗೆ ಆಗೋ ಡ್ಯಾಮೇಜ್ ಏನು? ಇದರಿಂದ ಆಗೋ ಪರಿಣಾಮಗಳೇನು ಅಂತ ಗ್ಯಾರಂಟಿ ನ್ಯೂಸ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಮಾಡಿರೋ ವಿಶ್ಲೇಷಣೆ ಇಲ್ಲಿದೆ ನೋಡಿ. ಈಗ ಟಿವಿಕೆ ಪಕ್ಷದ ವಿಜಯ್ ಅವರ ವಿರುದ್ಧ ಡಿಎಂಕೆ ಮತ್ತು ಎಐಡಿಎಂಕೆ ದೊಡ್ಡ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಇದರ ನೇರ ರೂವಾರಿ ವಿಜಯ್ ಅವರು. ಹೀಗಾಗಿ ಅವರನ್ನು ಕೂಡಲೇ ಬಂಧನ ಮಾಡಬೇಕು. 39 ಜನರ ಸಾವಿಗೆ ಕಾರಣ ನಟ ಹಾಗೂ ರಾಜಕಾರಣಿ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಅವರು. ಹಾಗಾಗಿ ಅವರನ್ನು ಬಂಧಿಸಿ ಕೂಡಲೇ ಅನ್ನುವಂಥ ಒಂದು ಒತ್ತಾಯವನ್ನು ಡಿಎಂಕೆ ಮತ್ತು ಎಐಡಿಎಂಕೆ ಮಾಡ್ತಾ ಇದೆ. ಆದರೆ ನಟ ವಿಜಯ್ ಅವರು ಹೇಳ್ತಾ ಇರುವಂಥದ್ದು ಇದರಲ್ಲಿ ತೀವ್ರ ರಾಜಕಾರಣ ಅಡಗಿದಂತಿದೆ. ನಾನು ಯಾರೆಲ್ಲ ಸತ್ತೋಗಿದಾರೋ ಅಂಥ ಕುಟುಂಬಗಳ ಜೊತೆ ನಾನಿದ್ದೀನಿ. ಅವ್ರಿಗೆ ತಲಾ 20 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ. ಆದರೆ ನಿನ್ನೆ ಅಲ್ಲಿ ಆಗಿದ್ದೇನೋ ಅನ್ನುವಂಥದ್ದು ಭಾಳಷ್ಟು ಮುಖ್ಯವಾದಂತಹ ಒಂದು ವಿಚಾರ. ನಿನ್ನೆ ವಿಜಯ್ ಅವರು ಅಲ್ಲಿಗೆ 12 ಗಂಟೆಗೆ ಬರಬೇಕಾಗಿತ್ತು, ಸಂಜೆ 7 ಗಂಟೆಗೆ ಬಂದರು. ಬೆಳಗ್ಗೆ 10 ಗಂಟೆಯಿಂದಲೇ ಅಲ್ಲಿಗೆ ಜನದಟ್ಟಣೆ ಜಾಸ್ತಿ ಆಗಿತ್ತು. ಅವ್ರಿಗೆ ಕುಡಿಯೋದಕ್ಕೆ ನೀರು ಇರಲಿಲ್ಲ, ತಿನ್ನೋದಕ್ಕೆ ಆಹಾರವೂ ಕೂಡ ಇರಲಿಲ್ಲ. ಜೊತೆಗೆ ರಾತ್ರಿ ಬಂದಾಗ ಅಲ್ಲಿ ಪೊಲೀಸ್ ವ್ಯವಸ್ಥೆ ಸರಿಯಾಗಿರಲಿಲ್ಲ. ಎಲ್ಲ ಕಾರಣಗಳಿಂದಾಗಿ ನಿನ್ನೆ ಆ ದೊಡ್ಡ ದುರಂತ ನಡೆದೋಗಿದೆ. ಈಗ ತಮಿಳುನಾಡಿನ ರಾಜಕಾರಣ ಮತ್ತೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಮುಂದಿನ ವರ್ಷ ತಮಿಳುನಾಡಿನ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಟಿವಿಕೆ ಪಕ್ಷವನ್ನು ಕಟ್ಟಿದ್ದಂತಹ ವಿಜಯ್ ಅವರಿಗೆ ಇದು ದೊಡ್ಡ ಮಟ್ಟದ ಒಂದು ಹೊಡೆತ ಆಗ್ಬೋದು ಅನ್ನುವಂಥ ಒಂದು ರಾಜಕೀಯ ವಿಶ್ಲೇಷಣೆಗಳು ಕೂಡ ತಮಿಳುನಾಡಲ್ಲಿ ಆರಂಭ ಆಗಿದೆ. ಸಹಜವಾಗಿ ಎಐಡಿಎಂಕೆ, ಡಿಎಂಕೆ ಹಾಗೂ BJP ಇನ್ನಿತರ ಪಕ್ಷಗಳು ಇದನ್ನೇ ವಿಜಯ್ ಅವರ ವಿರುದ್ಧ ಪ್ರಮುಖ ಅಸ್ತ್ರಗಳನ್ನಾಗಿ ಮಾಡ್ಕೊಳ್ಬೋದು. ಈ ಅಸ್ತ್ರಗಳಿಂದ ವಿಜಯ್ ಯಾವ ರೀತಿಯಾಗಿ ಪಾರಾಗ್ತಾರೆ? ಈಗಷ್ಟೇ ಪಕ್ಷವನ್ನು ಕಟ್ಟಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಂತಹ ವಿಜಯ್ಗೆ ಇದು ದೊಡ್ಡ ಸಂಕಷ್ಟ ಮತ್ತು ಸಂಕಟ ತಂದಿದೆ. ಈ ಸಂಕಟ ಮತ್ತು ಸಂಕಷ್ಟದಿಂದ ಯಾವ ರೀತಿಯಾಗಿ ಪಾರಾಗ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ತಮಿಳುನಾಡಿನಲ್ಲಿ ದೊಡ್ಡ ಕ್ರಾಂತಿ ನಡೆಸಲು ಸಿದ್ಧರಾಗಿದ್ದ ತಳಪತಿ ವಿಜಯ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ವಿಜಯ್ ಅಲೆಯನ್ನ ಹೇಗೆ ತಡೆಯೋದು ಅಂತ ಗೊತ್ತಾಗದೆ ತಮಿಳುನಾಡು ಸಿಎಂ ಸ್ಟಾಲಿನ್ ವಿಲವಿಲ ಅಂತ ಒದ್ದಾಡಿದ್ರು. ಇಂಥ ಹೊತ್ತಲ್ಲಿ ಅವರಿಗೆ ದೊಡ್ಡ ಅಸ್ತ್ರವೇ ಸಿಕ್ಕಿದೆ. ಇದನ್ನ ಯಾರು ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನ ಆಧರಿಸಿ ತಮಿಳುನಾಡು ರಾಜಕೀಯ ಚಿತ್ರಣ ರೂಪುಗೊಳ್ಳೋ ಸಾಧ್ಯತೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.